ಬಂಧುಗಳೇ ನಮಸ್ಕಾರ. ನಾನು ಭಾಸ್ಕರ ಗೌಡ ಜೋಗಿಬೆಟ್ಟು. ನಮ್ಮ ತುಳುನಾಡಿನ ದೈವಾರಾಧನೆಯಲ್ಲಿ ಅತ್ಯಂತ ಕಾರ್ಣಿಕ ಶಕ್ತಿಗಳಲ್ಲಿ ಆರಾಧಿಸಲ್ಪಡುತ್ತಿರುವ ಇನ್ನೊಂದು ದೈವ ಅಂದರೆ ಅದು ಜಾವತೆ. ಜಾವತೆ ದೈವದ ಹೆಸರು ಈಗ ಸದ್ಯದ ಪರಿಸ್ಥಿತಿ ಅದು ಸತ್ಯ ದೇವತೆ ಅಂತ ಆಗಿದೆ. ಈ ಸತ್ಯ ದೇವತೆಯ ಚರಿತ್ರೆಯಲ್ಲಿ ಇದರೊಟ್ಟಿಗೆ ಹೊಸಮ್ಮ ಮತ್ತೆ ಹೊಸಭೂತ ಅಂತ ಕೆಲವು ದೈವಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದು ಅಲ್ಲದೆ ಈಗ ಈ ಸತ್ಯದೇವತೆ ನೇಮದ ಸಂದರ್ಭದಲ್ಲಿ ದೈವದ ಪಾತ್ರೆಯು ಒಂದು ಬಿಳಿ ವಸ್ತ್ರವನ್ನು ತಲೆಗೆ ಹಾಕಿ ಒಂದು ಕುಳೆ ಬಂಟೇತಿಯ ನೇಮ ಅಥವಾ ಕುಳೆ ಗುರಿಕಾರ್ತಿಯ ನೇಮವನ್ನು ಮಾಡ್ತಾರೆ. ಹಾಗಾದರೆ ಈ ಸತ್ಯದೇವತೆಗೂ ಹೊಸಮ್ಮ ಹೊಸಭೂತ ದೈವವು ಅವು ಎರಡು ಒಂದೇನಾ ಅಲ್ಲವ ಬೇರೆ ಬೇರೆನಾ? ಮತ್ತೆ ಈ ಸತ್ಯದೇವತೆ ನೇಮಕ್ಕೂ ಕುಲೆ ಬಂಟೇತಿ ನೇಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಇವೆಲ್ಲವನ್ನು ನೋಡೋಣ ಈ ವಿಡಿಯೋದಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಪಿಂಗಾರ ಯೂಟ್ಯೂಬ್. ನಾವಿಂದು ಹೇಳಲು ಹೊರಟಿರುವುದು ಕಾರ್ಣಿಕದ ಶಕ್ತಿಯಾಗಿ ತುಳುನಾಡಿನಲ್ಲಿ ಆರಾಧನೆ ಪಡೆಯುತ್ತಿರುವ ಜಾವತೆ ದೈವದ ಚರಿತ್ರೆಯನ್ನು. ಈ ದೈವದ ಹಲವಾರು ಚರಿತ್ರೆಗಳಿವೆ, ಆದರೆ ಹೆಚ್ಚು ಪ್ರಚಲಿತದಲ್ಲಿರುವ ಒಂದು ಚರಿತ್ರೆಯನ್ನು ನಿಮ್ಮ ಮುಂದೆ ಇಡಲು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಕೊಂಗನಾಡು ಸತ್ಯ ದೇವತೆ, ಜಾವತೆ, ಹೊಸಮ್ಮ, ಹೊಸಭೂತ ಎಂಬ ಹಲವಾರು ಹೆಸರುಗಳಿಂದ ತುಳುನಾಡಿನಾದ್ಯಂತ ಆರಾಧನೆ ಪಡೆಯುತ್ತಿದೆ. ಈ ದೈವವು ಹೆಚ್ಚಾಗಿ ಕುಟುಂಬದ ಆದಿಮನೆಗಳಲ್ಲಿ ಬರ್ಕೆ ಗುತ್ತು ಮನೆತನದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ದೈವವು ಕುಟುಂಬದ ಧರ್ಮ ಚಾವಡಿಯಲ್ಲಿ ಧರ್ಮದೈವದ ಜೊತೆ ಕಂಡುಬರುತ್ತದೆ. ಊರಿಗೆ ಒಂದು ಕಟ್ಟಿ ಇರುವಂತೆ ಆರಾಧನೆಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸ ಇರಬಹುದು. ಈ ದೈವಕ್ಕೆ ದೇವಕ್ರಿಯೆ ಮತ್ತು ಅಸುರಕ್ರಿಯೆ ಎರಡರಲ್ಲೂ ಆರಾಧನೆ ಪಡೆಯುವ ಶಕ್ತಿಯಾಗಿದ್ದು, ಹೊಸಮ್ಮ ದೈವ ಅಥವಾ ಹೊಸಭೂತ ದೈವವು ಹೆಚ್ಚಾಗಿ ಸಾರ್ವಜನಿಕ ಸ್ಥಳದಲ್ಲಿ ಆರಾಧನೆ ಪಡೆದುಕೊಳ್ಳುತ್ತದೆ. ಇತಿಹಾಸದ ಪ್ರಕಾರ ಪುರಾತನ ಅಖಂಡ ಭಾರತದಲ್ಲಿ ಅಂಗ, ವಂಗ, ಕಳಿಂಗ ಮುಂತಾದ 56 ದೇಶಗಳಿದ್ದವು. ನಾವು ಈ ಚರಿತ್ರೆಯಲ್ಲಿ ತಿಳಿಯಬೇಕಾಗಿರುವುದು ವಂಗ ದೇಶದ ಬಗ್ಗೆ. ವಂಗ ದೇಶ ಕೊಂಗನಾಡು ಎಂಬ ತಮಿಳುನಾಡಿನ ಪೂರ್ವ ಘಟ್ಟ ಪ್ರದೇಶದ ವ್ಯಾಪ್ತಿಗೆ ಸ್ವಲ್ಪ ಹತ್ತಿರದಲ್ಲಿದೆ. ವಿಜಯನಗರದ ಅರಸರು ಈ ನಾಡನ್ನು ಗೆದ್ದಾಗ ವಂಗ ದೇಶ ಹೋಗಿ ಕೊಂಗನಾಡು ಎಂದು ತುಳುವರ ಬಾಯಲ್ಲಿ ಬಂದಿರಬಹುದಾಗಿದೆ. ವಂಗ ದೇಶದ ಕೊಂಗನಾಡಿನಲ್ಲಿ ಕುಂಜಲ್ವದಿಯ ಕಾಲದಲ್ಲಿ 60 ಗುಂಪು ಮರಕಲರು, 30 ಗುಂಪಿನ ದೂತ ಕಾರ್ಯನಿರ್ವಾಹಕರಾಗಿದ್ದ ಎಲ್ಯನ್ನ ಕೊಂಗೀರು, ಮಲ್ಲನ್ನ ಕೊಂಗೀರು, ಬಬ್ಬು ನರಸಿಂಗರು, ಬಬ್ಬುಳ್ಳಾಯ ನರಸಿಂಗ, ದೇವು ಸಿಂಗ ಎಂಬ ಮೊಗವೀರರಿದ್ದರು. ಇವರನ್ನು ಅಮ್ಮು, ದಿಮ್ಮು, ದೇವು ದೇಡಿಗ ಅಂತಲೂ ಕರೆಯುತ್ತಾರೆ. ಇವರ ಮೂಲ ವೃತ್ತಿ ಹಡಗು ಕಟ್ಟುವುದು ಆಗಿತ್ತು. ಒಂದು ದಿನ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿ ಹಡಗು ನಿರ್ಮಾಣ ಮಾಡುವ ಸಲುವಾಗಿ ಮರ ಕಡಿಯಲು ಹೋಗುವುದಾಗಿ ತೀರ್ಮಾನವನ್ನು ಮಾಡುತ್ತಾರೆ. ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಕಾಡಿಗೆ ಹೊರಡಲು ಸಿದ್ಧರಾಗುತ್ತಾರೆ. ಯಾವ ದಿಕ್ಕಿಗೆ ಹೋಗುವುದೆಂದು ಯೋಚನೆ ಮಾಡುವಾಗ ಒಬ್ಬರು ಒಂದೊಂದು ದಿಕ್ಕಿನ ಹೆಸರನ್ನು ಹೇಳುತ್ತಾರೆ. ಆದರೆ ಎಲ್ಲರ ಒಮ್ಮತದ ಮೇರೆಗೆ ಕಣಿವೆಗಳ ನಡುವೆ ಗಿರಿಪರ್ವತದ ಮೇಲೆ ಬೃಹತ್ ಆಕಾರದ ಮರ ಕಾಣಿಸಿತು. ಅಲ್ಲಿಂದ 7 ಹೆಜ್ಜೆ ಮುಂದೆ ಹೋದಾಗ ಬೃಹತ್ ಆಕಾರದ ಇನ್ನೊಂದು ಚಂದನದ ಮರ ಕಾಣಿಸಿತು. ಅಲ್ಲಿಂದ ಮುಂದೆ ಸಾಗಿದಾಗ ಬೃಹತ್ ಆಕಾರದ ಕೊಂಬೆಗಳಿಂದ ಆವರಿಸಿದ ಸಿರಿಹೊನ್ನೆ ಮರ ಕಾಣಿಸಿತು. ಆ ಮರವು ಸುಮಾರು 500 ವರ್ಷಗಳ ಹಿಂದಿನ ಮರ ಎಂದು ಅಂದಾಜು ಮಾಡುತ್ತಾರೆ. ಈ ಮರವೇ ಸೂಕ್ತ ಮರ ಎಂದು ಮರದ ಗೆಲ್ಲುಗಳನ್ನು ಕಡಿದರು. ಮರದ ಸುತ್ತ ಕೆತ್ತಿ ಶುಚಿ ಮಾಡಿದರು. ಮರವನ್ನು ಕಡಿಯಲು ಅಣಿಯಾದರು. ಮರಕ್ಕೆ ಕುದುರೆ ವೇಗದ ಗಡಿ ಇಟ್ಟರು. ಮರದಲ್ಲಿ ವ್ಯತ್ಯಾಸ ಬರುತ್ತಿಲ್ಲವೆಂದು ಆನೆ ಬಲದಷ್ಟು ಬಲದ ಗಡಿ ಇಟ್ಟರು. ಆದರೂ ಒಂದು ನಾಣ್ಯದಷ್ಟು ದೊಡ್ಡ ಸಿಪ್ಪೆನೂ ಬರುವುದಿಲ್ಲ. ಮರಕಲರಿಗೆ ಇದೊಂದು ವಿಚಿತ್ರ ಅನುಭವ ಆಗುತ್ತದೆ. ನಾವು ಎಲ್ಲೋ ದಾರಿ ತಪ್ಪಿದ್ದೇವೆ, ತಪ್ಪು ಮಾಡಿದ್ದೇವೆ ಎಂಬ ಮನವರಿಕೆ ಆಗುತ್ತದೆ. ಮರ ಕಡಿಯುವಾಗ ಮಾಡಿದ ತಪ್ಪಿಗಾಗಿ ಕಾಣಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕೆಂದು ಬಾಳೆ ಎಲೆ, ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ ಇಟ್ಟರು. 5 ವೀಳ್ಯದೆಲೆಯನ್ನು ಇಟ್ಟರು. ನಾವು ಬಂದ ಕಾರ್ಯ ಯಶಸ್ವಿಯಾದರೆ ಕೊಡಿ ಮರವನ್ನು ಕೊಯ್ದು ಕೋಡಂಗೆ ಕೋಟೇಶ್ವರ ದೇವರಿಗೆ ಇರಿಸುತ್ತೇವೆ. ಮರದ ಕಡೆಯ ತುಂಡನ್ನು ಕಾಂತಿಯುಳ್ಳ ಕಾಂತೇಶ್ವರನಿಗೆ ಇರಿಸುತ್ತೇವೆ. ಮಧ್ಯದ ತುಂಡನ್ನು ಮಂಗಳೂರಿನ ಗೋದಾಮಿನ ಬೀರು ಪೆಟ್ಟಿಗೆಗೆ ಇರಿಸುತ್ತೇವೆ.
ಅದರಲ್ಲಿ ಉಳಿದ ಒಂದು ತುಂಡು ಮರವನ್ನು ನಮ್ಮ ಹಿರಿಯರು ನಂಬಿದ ಮೂಲ ದೇವತೆಗೆ ಮನೆ ಮಂಚಾವು ಮಾಡಿ ಕೊಡುತ್ತವೆ ಎಂದು ಕೈ ಮುಗಿದರು. ತದನಂತರ ಅಡಿಭಾಗಕ್ಕೆ ಗಡಿ ಇಟ್ಟರು. ಮೇಲ್ಭಾಗಕ್ಕೆ ಚಾಚಿದ್ದ ಬೃಹತ್ ಮರ ನಿಧಾನವಾಗಿ ನೆಲಕ್ಕೆ ಉರುಳುತ್ತದೆ. ಮರವನ್ನು ತುಂಡರಿಸಿ ಎಳೆದು ತರುವ ಸಂದರ್ಭದಲ್ಲಿ ಅದರಲ್ಲಿದ್ದ ಮಾಯಾಶಕ್ತಿಯು ಇವರ ಜೊತೆಗೆ ಬರುತ್ತದೆ. ಹಡಗಿನ ಕೆಲಸ ಮುಗಿದ ನಂತರ ಹಡಗನ್ನು ನೀರಿಗೆ ಇಳಿಸುವ ಕಾರ್ಯ ಆರಂಭವಾಗುತ್ತದೆ. ಹಡಗು ಅಲ್ಲಾಡುವುದಿಲ್ಲ. ಹಡಗಿನ ತುದಿಯಲ್ಲಿ ಕೊಂಬಿನಲ್ಲಿ ನಿಂತು ಕಾರ್ಣಿಕ ದೈವ ಮೆರೆಯುತ್ತದೆ. ಈ ಸಂದರ್ಭದಲ್ಲಿ ಮರಕಲರ ಜೊತೆ ಗಂಗಪ್ಪ, ನಾರ್ನಪ್ಪ, ಶೇರಿಗಾರ, ಕುಂಟದುಮ್ಮ ಪೂಜಾರಿ, ಮಜಲುದೇರು ಮೊಯ್ಲಿ ಮುಂತಾದವರ ಜೊತೆ ಸೇರಿಕೊಳ್ಳುತ್ತಾರೆ. ಇವರೆಲ್ಲ ಸೇರಿ ಶಕ್ತಿಯನ್ನು ಮಂತ್ರಿಸುತ್ತಾರೆ, ತಂತ್ರಿಸುತ್ತಾರೆ. ಆದರೂ ಕೈಗೆ ಸಿಗುವುದಿಲ್ಲ, ನೋಡಲು ಕಾಣುವುದಿಲ್ಲ. ಪುನಃ ಮಂತ್ರಿಸುತ್ತಾರೆ, ತಂತ್ರಿಸುತ್ತಾರೆ. ಈ ಸಂದರ್ಭದಲ್ಲಿ ಹಡಗಿನ ಎದುರು ತುದಿಯಲ್ಲಿ ನಾವಿಕ ಕೂರುವ ಚುಕ್ಕಾಣಿಯಲ್ಲಿ ಮಾಯವಾದ ಈ ದೈವ ಮಾಯದ ಬಲಿ ಕೇಳುತ್ತದೆ. ಆವಾಗ ಇದನ್ನು ಯಾವುದೋ ಒಂದು ಹೊಸಭೂತ ಎಂದು ಕರೆಯುತ್ತಾರೆ. ಹೊಸಭೂತವೇ ಕನ್ನಡಕ್ಕೆ ಶಬ್ದಕ್ಕೆ ಬಂದಾಗ ಹೊಸಭೂತವಾಗುತ್ತದೆ, ಅಂದರೆ ಹೊಸಮ್ಮ ದೈವವಾಗುತ್ತದೆ. ಇದು ಮುಂದಿನ ದಿನಗಳಲ್ಲಿ ಸತ್ಯಜಾವತೆ ಎಂದು ಹೆಸರಿನಿಂದ ತುಳುನಾಡಿನಾದ್ಯಂತ ಎಲ್ಲೆಡೆ ಆರಾಧನೆ ಪಡೆದುಕೊಳ್ಳುತ್ತದೆ. ಕುಳೆಬಂಟೇದಿ ನೇಮ. ಕುಳೆಬಂಟೇದಿ ನೇಮ ಅಂದರೆ ಸತ್ಯಜಾವತೆ ನೇಮದ ಸಂದರ್ಭದಲ್ಲಿ ದೈವದ ಪಾತ್ರೆಯು ತಲೆಗೆ ಒಂದು ಬಿಳಿ ವಸ್ತ್ರವನ್ನು ಹಾಕಿ ಕಟ್ಟುಕಟ್ಟಲೆ ನೇಮವನ್ನು ಮಾಡುತ್ತಾನೆ. ಹಾಗಾದರೆ ಕುಳೆಬಂಟೇದಿ ನೇಮದ ಒಂದು ಸಣ್ಣ ಇತಿಹಾಸವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಕಾಂಬೋಡಿ ಗುತ್ತಿನ ಹೆಂಗಸು ಸತ್ಯದೇವತೆಯ ಪರಮ ಭಕ್ತಲಾಗಿದ್ದಳು. ಅವಳ ಗಂಡ ಗುಡ್ಡ ಅರಿಗರಿಗೆ ಇನ್ನೊಬ್ಬ ಹೆಂಗಸಿನ ಜೊತೆ ಪ್ರೀತಿ ಮೂಡುತ್ತದೆ. ಈ ವಿಚಾರ ಕಾಂಬೋಡಿ ಗುತ್ತಿನ ಹೆಂಗಸಿಗೆ ಬೇರೆಯವರ ಮೂಲಕ ತಿಳಿಯುತ್ತದೆ. ತನ್ನ ಗಂಡನಿಗೆ ಮತ್ತು ಹೆಂಗಸಿಗೆ ಬುದ್ಧಿವಾದ ಹೇಳುತ್ತಾಳೆ. ಆದರೂ ತನ್ನ ಗಂಡ ಮತ್ತು ಹೆಂಗಸು ಸರಿದಾರಿಗೆ ಬರದೆ ಮುಂದುವರಿಯುತ್ತಾರೆ. ಇದನ್ನು ತಾನು ನಂಬಿದ ಸತ್ಯಜಾವತೆಯ ಜೊತೆ ಭಿನ್ನಹ ಮಾಡುತ್ತಾಳೆ. ಮುಂದೊಂದಿನ ಈ ಹೆಂಗಸು ಈ ವಿಚಾರದಲ್ಲಿ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾಳೆ. ಆತ್ಮಹತ್ಯೆ ಮಾಡಿಕೊಂಡು ಸತ್ಯಜಾವತೆಯ ಜೊತೆ ಸೇರಿಗೆಗೆ ಸೇರಿಕೊಳ್ಳುತ್ತಾಳೆ. ಮುಂದೆ ಸಲ್ಲೇದಿ ಅಥವಾ ಕುಳೆಬಂಟೇತಿ ಎಂಬ ಹೆಸರಿನಿಂದ ನೇಮವನ್ನು ಪಡೆದುಕೊಳ್ಳುತ್ತಾಳೆ. ಇದು ಪಿಂಗಾರ ಯೂಟ್ಯೂಬ್.